ರಾಮಾಯಣದ ಬಾಲಕಾಂಡದ 37ನೇ ಸರ್ಗದಲ್ಲಿ ಶಿವಪಾರ್ವತಿಯ ದಿವ್ಯವಾದ ರೇತಸ್ಸಿನ ಶಕ್ತಿಯನ್ನು ತಡೆಯಲಾರದೆ ಭೂಮಿಯಿಂದ ಯಜ್ಞೇಶ್ವರನ ಮೂಲಕವಾಗಿ ಆ ರೇತಸ್ಸನ್ನ ಹಿಂಪಡೆಯಲಾಗುತ್ತೆ. ಆದರೆ ಇಂದ್ರಾದಿ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಈ ಬೀಜ ರೂಪದಲ್ಲಿರುವ ರೇತಸ್ಸಿನಿಂದ ಮಗು ಜನಿಸಲೇಬೇಕು, ಇದರಿಂದಾಗಿ ನಮಗೆ ಸೇನಾ ನಾಯಕನು ಸಿಕ್ಕಿ ಪೀಡಿತವಾದ ತಾರಕಾಸುರನ ಸಂಹಾರವಾಗಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡಾಗ ಬ್ರಹ್ಮದೇವರು ಆ ಗರ್ಭವನ್ನು ಧರಿಸಲು ಯೋಗ್ಯಳಾಗಿರುವವಳು ಗಂಗೆ ಮಾತ್ರವೆಂದು ಹೇಳುತ್ತಾರೆ. ಇದರಿಂದಾಗಿ ಎಲ್ಲ ದೇವತೆಗಳು ಯಜ್ಞೇಶ್ವರನ ಹತ್ರ ಬಂದು ಗಂಗಾದೇವಿಗೆ ನಿನ್ನಲ್ಲಿರುವ ರೇತಸ್ಸನ್ನ ಧರಿಸಲು ಹೇಳೆಂದು ಕೇಳಿದಾಗ ಅದಕ್ಕೊಪ್ಪಿದ ಯಜ್ಞೇಶ್ವರ ಗಂಗಾದೇವಿಯನ್ನು ಕೇಳಿದಾಗಿ ಅವಳು ಆ ರೇತಸ್ಸನ್ನು ಧರಿಸಲು ಒಪ್ತಾಳೆ. ಅದರಂತೆ ಯಜ್ಞೇಶ್ವರನು ಆ ರೇತಸ್ಸನ್ನು ಅವಳ ಸುತ್ತಲೂ ಅಭಿಷೇಚಿಸಿದಾಗ ಅದರ ಶಕ್ತಿಯನ್ನು ತಾಳಲಾರದೆ ಯಜ್ಞೇಶ್ವರನಿಗೆ ನಾನಿದನ್ನು ಧರಿಸಲು ಸಾಧ್ಯವಿಲ್ಲವೆಂದಾಗ ಯಜ್ಞೇಶ್ವರನು ನೀನು ಈ ಶಕ್ತಿಯುತವಾದ ರೇತಸ್ಸನ್ನು ಹೊಂದಿರುವ ಈ ಗರ್ಭವನ್ನು ಶ್ವೇತ ಪರ್ವತದಲ್ಲಿ ವಿಸರ್ಜಿಸು ಎಂದು ಹೇಳ್ತಾನೆ. ಇದರಂತೆ ಗಂಗಾದೇವಿಯು ಪರ್ವತ ತಪ್ಪಲಿನಲ್ಲಿ ವಿಸರ್ಜನೆ ಮಾಡ್ತಾಳೆ. ಕಾಲಾನಂತರದಲ್ಲಿ ಆ ವಿಸರ್ಜಿಸಲಾದ ಗರ್ಭದಿಂದ ಕಾರ್ತಿಕೇಯನು ಜನಿಸ್ತಾನೆ. ಆದರೆ ಕಾರ್ತಿಕೇಯನಿಗೆ ಕಾರ್ತಿಕೇಯ, ಷಣ್ಮುಗ, ಷಡಾನನ ಎಂದು ಹೇಗೆ ಹೆಸರು ಬಂತು ಅನ್ನೋ ಪೂರ್ತಿ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಚೆಕ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.